ಆಸ್ಪತ್ರೆಯಲ್ಲಿ ಅಭಿಮಾನಿ ಭೇಟಿ ಮಾಡಿದ್ದಾರೆ ನಟ ಧ್ರುವ ಸರ್ಜಾ. MS ರಾಮಯ್ಯ ಆಸ್ಪತ್ರೆಯಲ್ಲಿ ಅಭಿಮಾನಿಯನ್ನ ಭೇಟಿ ಮಾಡಿರುವಂಥದ್ದು ಆಕ್ಸಿಡೆಂಟ್ ಆಗಿ ಬ್ರೈನ್ ಡೆಡ್ ಆಗಿರುವಂಥ ಅಭಿಮಾನಿ. ಯಾಕೆಂದರೆ ಕೆಲವರಿಗೆ ಕೊನೆ ಆಸೆ ಇರುತ್ತೆ. ಸೊ ನಾವು ಈಗ ಆಲ್ರೆಡಿ ಸಾಕಷ್ಟು ಅನಾರೋಗ್ಯ ಪೀಡಿತರಾಗಿದ್ದೇವೆ, ಬದುಕ್ತೀವೋ ಇಲ್ವೋ ಅನ್ನುವಂಥ ಭಯ ಇರುತ್ತೆ ಸಾಕಷ್ಟು ಜನಕ್ಕೆ. ಸೊ ತಮ್ಮ ನೆಚ್ಚಿನ ನಟ ನಟಿಯರನ್ನು ನೋಡಬೇಕು ಅನ್ನುವಂಥ ಆಸೆಯನ್ನು ವ್ಯಕ್ತಪಡಿಸಿದ್ರಂತೆ. ಸೊ ಈಗ ಧ್ರುವ ಸರ್ಜಾ ಅವರನ್ನು ಹೋಗಿ ಭೇಟಿ ಮಾಡಿದ್ದಾರೆ. ಫೆಬ್ರವರಿ 14ರಂದು ಶಿಡ್ಲಘಟ್ಟದಲ್ಲಿ ನಡೆದಂಥ ಅಪಘಾತ, ಬೈಕ್ನಿಂದ ಬಿದ್ದು ಗಾಯಗೊಂಡಿದ್ದಂಥ ಅಭಿಮಾನಿ ಪೃಥ್ವಿರಾಜ್. ಧ್ರುವ ಸರ್ಜಾ ನೋಡುವಂಥದ್ದು ಪೃಥ್ವಿರಾಜ್ ಕೊನೆಯ ಆಸೆ ಆಗಿತ್ತಂತೆ. ಹೀಗಾಗಿ ಅಭಿಮಾನಿಗೆ ಆಕ್ಸಿಡೆಂಟ್ ಆದಂಥ ವಿಷಯ ತಿಳಿದು ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಧ್ರುವ ಸರ್ಜಾ ಅವರು. ಅವರ ಕುಟುಂಬದವರಿಗೆ ಧೈರ್ಯದ ಮಾತುಗಳನ್ನು ಹೇಳಿದ್ದಾರೆ. ನಿಮಗೆ ತೋರಿಸ್ತಾ ಇದ್ದೀವಿ ಆ ದೃಶ್ಯಾವಳಿಗಳನ್ನು. MS ರಾಮಯ್ಯ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ರು ಆ ಅಭಿಮಾನಿಯನ್ನು ಭೇಟಿಯಾಗಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸತೀಶ್, ಈ ಪ್ರಕರಣದ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನು ಲಭ್ಯವಾಗ್ತಾ ಇದೆ? ಕೇಳ್ಕೊಳ್ತಾ ಇದ್ದಂತ ಅಭಿಮಾನಿ ನೋಡಬೇಕು ಅನ್ನುವಂಥದ್ರ ಬಗ್ಗೆ ಹೇಗಿದ್ದಾರೆ ಇವಾಗ ಅಭಿಮಾನಿ ಪೃಥ್ವಿರಾಜ್? ಎಸ್ ಪೃಥ್ವಿ, ಧ್ರುವ ಸರ್ಜಾ ಅವರ ಅಭಿಮಾನಿ ಏನು ಪೃಥ್ವಿರಾಜ್ ಇದ್ದಾರೆ, ಅವರು ಧ್ರುವ ಸರ್ಜಾ ಅವರಿಗೆ ಒಂದು ಅಪ್ಪಟ ಅಭಿಮಾನಿ, ಡೋ ಆರ್ ಡೈ ಫ್ಯಾನ್ ಅಂತಾನೆ ಅನ್ಬೋದು. ಧ್ರುವ ಅಂತಂದ್ರೆ ತುಂಬಾ ಪ್ರೀತಿ ಮಾಡ್ತಿದ್ದಂತ ಪೃಥ್ವಿರಾಜ್ ಫೆಬ್ರವರಿ 14ನೇ ತಾರೀಕು ಒಂದು ಬೈಕ್ ಅಪಘಾತದಲ್ಲಿ ಹೆಲ್ಮೆಟ್ ಹಾಕದೆ ಗಾಡಿ ಓಡಿಸಿದಂತ ಸಂದರ್ಭದಲ್ಲಿ ಆದಂತ ಅಪಘಾತದಿಂದ ಆತನ ತಲೆಗೆ ಬಲವಾದಂತ ಒಂದು ಪೆಟ್ಟು ಬಿದ್ದು ಸದ್ಯಕ್ಕೆ ಕೋಮಾದಲ್ಲಿದ್ದಾರೆ. ಬ್ರೈನ್ ಕೂಡ ಡೆಡ್ ಆಗಿದೆ ಅನ್ನುವಂತ ವಿಚಾರ ವೈದ್ಯರು ಅವರ ಕುಟುಂಬಸ್ಥರಿಗೆ ತಿಳಿದಿದೆ. ನೋವಿನ ವಿಚಾರ ಏನಂತಂದ್ರೆ ಬ್ರೈನ್ ಸಂಪೂರ್ಣವಾಗಿ ಡೆಡ್ ಆಗಿರೋದ್ರಿಂದ ಪೃಥ್ವಿರಾಜ್ ಬದುಕುಳಿಯುವ ಸಾಧ್ಯತೆ ತೀರಾ ಕಡಿಮೆ ಇದೆ ಅನ್ನುವಂಥದ್ದು ಕೂಡ. ಸೊ ಇದನ್ನ ತಿಳಿದಿರುವಂತಹ ಅವರ ಕುಟುಂಬಸ್ಥರು ಕೂಡ ಮಗನ ಇಂತಹ ಒಂದು ಪರಿಸ್ಥಿತಿಯಲ್ಲೂ ಕೂಡ ಒಂದು ದೃಢವಾದ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಅನ್ಬೋದು. ಏನಂತಂದ್ರೆ ವೈದ್ಯರು ಬ್ರೈನ್ ಡೆಡ್ ಆದ ಕಾರಣ ಬದುಕುವ ಸಾಧ್ಯತೆ ತೀರಾ ಕಡಿಮೆ ಇರೋದ್ರಿಂದ ಸೊ ನನ್ನ ಮಗನ ಒಂದು ಇದರಿಂದ ಬೇರೆಯವ್ರಿಗೆ ಅದು ಒಂದು ಕಷ್ಟದಲ್ಲಿರುವಂತವ್ರಿಗೆ ಉಪಯೋಗ ಆಗ್ಲಿ ಅನ್ನುವಂತ ನಿಟ್ಟಿನಲ್ಲಿ ಅಂಗಾಂಗಗಳನ್ನು ಕೂಡ ಒಂದು ದಾನ ಮಾಡೋದಕ್ಕೆ ಅವರ ಕುಟುಂಬಸ್ಥರು ಕೂಡ ನೋವಿನಲ್ಲೂ ಒಂದು ಮಾನವೀಯತೆ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂತ ಅನ್ಬೋದು. ಅದರ ಜೊತೆಗೆ ಪೃಥ್ವಿರಾಜ್ ಧ್ರುವ ಸರ್ಜಾ ಅವರ ಅಭಿಮಾನಿ ಆಗಿದ್ದ ಕಾರಣ ಧ್ರುವ ಅವರನ್ನ ನೋಡ್ಬೇಕು ಅನ್ನುವಂತ ಒಂದು ಆಸೆಯನ್ನು ವ್ಯಕ್ತಪಡಿಸಿದ್ದ ಕಾರಣ ಇವತ್ತು ಆ ವಿಚಾರವನ್ನು ತಿಳಿದ ತಕ್ಷಣವೇ ಇವತ್ತು ಧ್ರುವ ಸರ್ಜಾ ಅವರು ಕೂಡ ಅಭಿಮಾನಿಗೆ ಇಂಥ ಒಂದು ಪರಿಸ್ಥಿತಿ ಬಂತಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಹೋಗಿ ರಾಮಯ್ಯ ಆಸ್ಪತ್ರೆಯಲ್ಲಿ ಅವರ ಅಭಿಮಾನಿಯನ್ನು ನೋಡ್ಕೊಂಡು ಅದರ ಜೊತೆಗೆ ಕುಟುಂಬಸ್ಥರಿಗೆ ಒಂದು ಧೈರ್ಯವನ್ನು ತುಂಬುವ ಒಂದು ಕೆಲಸವನ್ನು ಮಾಡಿದ್ದಾರೆ. ಒಟ್ಟಾರೆ ಎಲ್ಲೋ ಒಂದು ರೀತಿಯ ಬೈಕ್ ಅಪಘಾತ ಆಯ್ತು, ಆದರೆ ಅಭಿಮಾನಿ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸ್ತಿದ್ರೆ ಈ ತರದ ಒಂದು ಪ್ರಾಣಕ್ಕೆ ಕುತ್ತು ಬರುವಂತಹ ಒಂದು ಅಪಾಯ ತಪ್ಪಿತ್ತು ಅನ್ನುವಂತ ವಿಚಾರ ಪೃಥ್ವಿ. ಓಕೆ, ಥ್ಯಾಂಕ್ ಯು ಸತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ.